ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಕೋಲಾರ ಹೊರವಲಯದಲ್ಲಿ ಸ್ಕೈ ವಾಕ್ ಕುಸಿತಗೊಂಡಿದೆ. ಕೊಂಡರಾಜನಹಳ್ಳಿ ಗೇಟ್ ಬಳಿ ತಡರಾತ್ರಿ ಈ ಒಂದು ಘಟನೆ ಆಗಿರುವಂತದ್ದು. ಸ್ಕೈ ವಾಕ್ ಕುಸಿದು ಬಿದ್ದಿದೆ ತಡರಾತ್ರಿ. ಸ್ಕೈ ವಾಕ್ ಪಿಲ್ಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೃಹತ್ ಟ್ರಕ್ನಿಂದ ಈ ಸ್ಕೈ ವಾಕ್ ಪಿಲ್ಲರ್ ಕೆಳಗೆ ಬಿದ್ದಿರುವಂತದ್ದು. ಚಿಂತಾಮಣಿ ಕಡೆಯಿಂದ ಬರ್ತಿದ್ದ ಬೃಹತ್ ಟ್ರಕ್ ಬಂದು ಈ ಒಂದು ಸ್ಕೈ ವಾಕ್ ಪಿಲ್ಲರ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದು ಭಾಗದಲ್ಲಿದ್ದಂತಹ ಸ್ಕೈ ವಾಕ್ ಪಿಲ್ಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಆ ಸ್ಕೈ ವಾಕ್ ಬಿದ್ದಿದೆ. ಕುಡಿದ ಮತ್ನಲ್ಲಿ ಸ್ಕೈ ವಾಕ್ಗೆ ಡಿಕ್ಕಿ ಹೊಡೆದಿರುವಂತಹ ವಿಚಾರ ಈಗ ತಿಳಿದು ಬರ್ತಾ ಇದೆ. ಯಾವಾಗ ಆಕ್ಸಿಡೆಂಟ್ ಆಗತ್ತೆ ನೋಡಿ, ಅಪಘಾತದ ನಂತರ ಚಾಲಕ ಮತ್ತು ಕ್ಲೀನರ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಪಿಲ್ಲರ್ಗೆ ಡಿಕ್ಕಿ ಹೊಡೆದು ಕಾರಿಗೂ ಟ್ರಕ್ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ ಮೂವರಿಗೆ ಗಾಯಗಳಾಗಿದೆ. ಸದ್ಯಕ್ಕೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಸ್ತೆ ಮೇಲೆ ಟ್ರಕ್ನಲ್ಲಿದ್ದಂತಹ ಡೀಸೆಲ್ ಕೂಡ ಸೋರಿಕೆಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡಿದ್ದಾರೆ. ವಾಹನಗಳನ್ನ ಬೇರೆ ಕಡೆ ಅಂದ್ರೆ ಬೇರೆ ರಸ್ತೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ ಪೊಲೀಸರು. ಸ್ಕೈ ವಾಕ್ ಕುಸಿತದ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಪಘಾತದ ನಂತರ ಚಾಲಕ ವಿಶ್ವನಾಥ್ ಅದರ ಜೊತೆಗೆ ಕ್ಲೀನರ್ ಸುನೀಲ್ ಎಸ್ಕೇಪ್ ಆಗಿರುವಂತದ್ದು ನೋಡ್ತಾ ಇರಬಹುದು. ಯಾವ ರೀತಿ ಆ ಒಂದು ಸ್ಕೈ ವಾಕ್ ನ ಪಿಲ್ಲರ್ಗೆ ಬಂದ್ಬಿಟ್ಟು ಆ ಟ್ರಕ್ ಡಿಕ್ಕಿ ಹೊಡೆಯುತ್ತೆ ಅಂತ ಗಮನಿಸ್ತಿರಬಹುದು. ಸ್ಕೈ ವಾಕ್ಗೆ ಒಟ್ಟು 3 ಪಿಲ್ಲರ್ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್, ಮಿಡಲ್ ಪಾಯಿಂಟ್ ಹಾಗೆ ಎಂಡ್ ಪಾಯಿಂಟ್. ಮಧ್ಯದಲ್ಲಿದ್ದಂತಹ ಒಂದು ಪಿಲ್ಲರ್ಗೆ ಬಂದು ಈ ಸ್ಕೈ ವಾಕ್ಗೆ ಈ ಟ್ರಕ್ ಡಿಕ್ಕಿ ಹೊಡೆದಿರುವಂತದ್ದು. ಆ ಒಂದು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಮಧ್ಯದಲ್ಲಿ ಆ ಸ್ಕೈ ವಾಕ್ ಏನಿದೆ ಕುಸಿದು ಬಿದ್ದಿದೆ. ಆ ಟ್ರಕ್ ಮೇಲೆಯೇ ಆ ಟ್ರಕ್ ನಲ್ಲಿದ್ದಂತಹ ಡೀಸೆಲ್ ಏನಿದೆ ಅಲ್ಲಿ ರಸ್ತೆಗೆ ಸುರಿದು ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಅವಘಡ ಆಗುವಂತಹ ಚಾನ್ಸಸ್ ಜಾಸ್ತಿ ಇತ್ತು. ತತ್ಕ್ಷಣ ಎಚ್ಚೆತ್ತಂತಹ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಏನ್ ಮಾಡಿದ್ದಾರೆ, ಆ ರಸ್ತೆಯಿಂದ ಬೇರೆ ರಸ್ತೆಗೆ ಮಾರ್ಗವನ್ನ ಬದಲಾಯಿಸಿದ್ದಾರೆ. ಅಂದ್ರೆ ವಾಹನಗಳನ್ನ ಅಲ್ಲಿಂದ ಡೈವರ್ಟ್ ಮಾಡಿದ್ದಾರೆ. ಈ ಕಡೆ ಬರಬೇಡ್ರಿ, ಬೇರೆ ಜಾಗದಿಂದ ಹೋಗಿ, ಯಾಕಂದ್ರೆ ಅಲ್ಲಿ ಡೀಸೆಲ್ ಕೂಡ ಲೀಕ್ ಆಗಿರೋದ್ರಿಂದ ಅವಘಡ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗಿತ್ತು. ಘಟನಾ ಸ್ಥಳದಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ನೀಡುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಕೋಲಾರ ನಗರ ಹೊರವಲಯದ ಕೊಂಡರಾಜನಹಳ್ಳಿ ಗೇಟ್ ಬಳಿ ಸ್ಕೈ ವಾಕ್ ಇದೀಗ ಕುಸಿತ ಆಗಿರತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಏನು ಜಾರ್ಖಂಡ್ಗೆ ಹೊರಟಿದಂತಹ ಒಂದು ದೊಡ್ಡದಾದ ಟ್ರಕ್ ಏನಿದೆ, ಆ ಒಂದು ಟ್ರಕ್ಕು ಈ ಒಂದು ಸ್ಕೈ ವಾಕ್ನ ಪಿಲ್ಲರ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಈ ಒಂದು ಸ್ಕೈ ವಾಕ್ ಏನಿದೆ ಕಂಪ್ಲೀಟ್ ಆಗಿ ಕುಸಿತ ಆಗಿರ್ತಕ್ಕಂಥದ್ದು. ಏನು ಬೆಂಗಳೂರು ಮತ್ತು ಚೆನ್ನೈ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಮಾರ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಒಂದು ಸ್ಕೈ ವಾಕನ್ನು ನಿರ್ಮಾಣ ಮಾಡಿದ್ರು. ನೀವು ಗಮನಿಸಬಹುದು ಯಾವ ರೀತಿಯಲ್ಲಿ ಈ ಒಂದು ಸ್ಕೈ ವಾಕ್ ಏನಿದೆ ಈಗ ಕುಸಿತ ಆಗಿರ್ತಕ್ಕಂಥದ್ದು. ಏನು ಈ ಸ್ಥಳದಲ್ಲಿ ಸದ್ಯಕ್ಕೆ ಯಾವುದೇ ಒಂದು ಅನಾಹುತ ಕೂಡ ಆಗಿಲ್ಲ. ಈ ಒಂದು ಟ್ರಕ್ ಏನಿದೆ ಡಿಕ್ಕಿ ಹೊಡೆದ ಟ್ರಕ್ ಮೇಲೆ ಇದೀಗ ಒಂದು ಭಾಗದ ಸ್ಕೈ ವಾಕ್ ಏನಿದೆ ಕುಸಿತ ಆಗಿರ್ತಕ್ಕಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸಬಹುದು ಇದೀಗ ಆತಂಕ ಕೂಡ ಇದೀಗ ಎದುರಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಯಾವ ಕ್ಷಣದಲ್ಲೂ ಬೇಕಾದರೂ ಈ ಒಂದು ಸ್ಕೈ ವಾಕ್ ಏನಿದೆ ಕಂಪ್ಲೀಟ್ ಆಗಿ ಕುಸಿತ ಆಗ್ಬೋದು. ಹಾಗಾಗಿನೇ ಒಂದು ಕಡೆಯಲ್ಲಿ ಸಂಚಾರವನ್ನು ಕಂಪ್ಲೀಟ್ ಆಗಿ ಇದೀಗ ಬಂದ್ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಏನು ಸಣ್ಣದಾದಂತಹ ಒಂದು ವಾಹನಗಳನ್ನು ಮಾತ್ರ ಇಲ್ಲಿಗ ಈ ಅಧಿಕಾರಿಗಳು ಹೊರಗಡೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮಾರ್ಗ ಏನಿದೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಒಂದು ವಾಹನಗಳು ಓಡಾಡುತ್ತೆ. ಈ ನಿಟ್ಟಿನಲ್ಲಿ ಏನು ಸ್ಕೈ ವಾಕ್ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಬಹಳಷ್ಟು ಒಂದು ಒತ್ತಾಯವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇಲ್ಲಿ ಒಂದು ಕೊಂಡರಾಜನಹಳ್ಳಿ ಗೇಟ್ ಬಳಿ ಒಂದು ಸ್ಕೈ ವಾಕ್ ನಿರ್ಮಾಣ ಮಾಡಿರ್ತಾರೆ. ಆದರೆ ಈ ಒಂದು ಸ್ಕೈ ವಾಕ್ ಏನಿದೆ ಇದೀಗ ಕಂಪ್ಲೀಟ್ ಆಗಿ ಕುಸಿತ ಆಗಿರ್ತಕ್ಕಂಥದ್ದು. ಈ ಒಂದು ಟ್ರಕ್ ಏನಿದೆ ಸುಮಾರು ಒಂದು 11 ಗಂಟೆ 45 ನಿಮಿಷದಲ್ಲಿ ಈ ಒಂದು ಟ್ರಕ್ ಏನಿದೆ ಆ ಒಂದು ಟ್ರಕ್ ಈ ಒಂದು ಸ್ಕೈ ವಾಕ್ನ ಪಿಲ್ಲರ್ಗೆ ಒಂದು ಡಿಕ್ಕಿ ಹೊಡೆದಂತಹ ಸಮಯದಲ್ಲಿ ಈ ಒಂದು ಸ್ಕೈ ವಾಕ್ ಕಂಪ್ಲೀಟ್ ಆಗಿ ಇದೀಗ ಕುಸಿತ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಒಂದು ಟ್ರಕ್ ಏನಿದೆ ಇದು ಜಾರ್ಖಂಡ್ಗೆ ಹೋಗ್ತಾ ಇತ್ತು. ಈ ಒಂದು ಟ್ರಕ್ನಲ್ಲಿ ಏನಿದೆ ಅಂತಂದರೆ ಸುಮಾರು ಏನು ಹುರುಳಿ ಹೊತ್ತಂತಹ ಈ ಒಂದು ಚೀಲಗಳು ಕೂಡ ಈ ಒಂದು ಟ್ರಕ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಟ್ರಕ್ ಏನಿದೆ ಈ ಒಂದು ಚಾಲಕನ ಜಾಗರೂಕತೆಯಿಂದ ಈ ಒಂದು ಟ್ರಕ್ ಏನಿದೆ ಇದು ಒಂದು ಸ್ಕೈ ವಾಕ್ನ ಒಂದು ಪಿಲ್ಲರ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಈ ಒಂದು ಸ್ಕೈ ವಾಕ್ನ ಏನು ಪಿಲ್ಲರ್ಗೆ ಈ ಒಂದು ಟ್ರಕ್ ಡಿಕ್ಕಿ ಹೊಡೆದಂತಹ ಒಂದು ಪರಿಣಾಮವಾಗಿ ಸ್ಕೈ ವಾಕ್ ಕಂಪ್ಲೀಟ್ ಆಗಿ ಕುಸಿತ ಆಗಿರ್ತಕ್ಕಂಥದ್ದು. ಈ ಒಂದು ಟ್ರಕ್ನ ಮೇಲೆ ಒಂದು ಭಾಗದ ಸ್ಕೈ ವಾಕ್ ಈಗಾಗಲೇ ಬಿದ್ದಿರ್ತಕ್ಕಂಥದ್ದು. ಮತ್ತೆ ಟ್ರಕ್ ಏನಿದೆ ಒಂದು ಅಪಘಾತ ಆದಂಥ ನಂತರದಲ್ಲಿ ಮುಂಭಾಗದ ಒಂದು ಕಾರ್ಗೆ ಡಿಕ್ಕಿಯನ್ನು ಹೊಡೆಯುತ್ತೆ. ಆ ಒಂದು ಕಾರ್ ಕೂಡ ಕಂಪ್ಲೀಟ್ ಆಗಿ ಜಖಮ್ ಆಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಟ್ರಕ್ನ ಒಂದು ಡೀಸೆಲ್ ಟ್ಯಾಂಕ್ ಏನಿದೆ ಆ ಒಂದು ಡೀಸೆಲ್ ಟ್ಯಾಂಕ್ನಲ್ಲಿ ಡೀಸೆಲ್ ಸೋರಿಕೆ ಆಗಿರೋ ಪರಿಣಾಮವಾಗಿ ಯಾವುದೇ ಒಂದು ಅನಾಹುತಗಳು ಕೂಡ ಸಂಭವಿಸಿದಂತೆ ಸ್ಥಳಕ್ಕೆ ಪೊಲೀಸರು ತತ್ಕ್ಷಣ ಭೇಟಿಯನ್ನು ಕೊಟ್ಟು ಇಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಅಲ್ಲಿ ಅದಕ್ಕೆ ಒಂದು ನೀರನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿನೇ ಯಾವುದೇ ಒಂದು ಅನಾಹುತ ಕೂಡ ಸಂಭವಿಸಿಲ್ಲ. ಮತ್ತೆ ಈ ಒಂದು ಟ್ರಕ್ನ ಒಂದು ಚಾಲಕನ ಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿ ಇರತಕ್ಕಂಥದ್ದು. ಸ್ಥಳದಲ್ಲಿ ನಾವು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಸ್ಕೈ ವಾಕ್ನ ಕಂಪ್ಲೀಟ್ ಆಗಿ ಇದೀಗ ತೆರವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅದು ಕುಸಿದು ಬೀಳುವಂಥ ಒಂದು ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಸ್ಕೈ ವಾಕ್ ಅನ್ನ ಈಗ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮುಂದೆ ಮಾಡ್ತಾರೆ. ಹಾಗಾಗಿನೇ ಸದ್ಯಕ್ಕೆ ಇಲ್ಲಿ ಯಾವುದೇ ಒಂದು ಅನಾಹುತ ಕೂಡ ಸಂಭವಿಸಿಲ್ಲ. ಆ ನಿಟ್ಟಿನಲ್ಲಿ ಏನು ತತ್ಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೆ ಪೊಲೀಸರು ಕೂಡ ತತ್ಕ್ಷಣ ಸ್ಥಳಕ್ಕೆ ಬಂದು ಅನಾಹುತ ಆಗದಂತೆ ಇದೀಗ ಎಲ್ಲ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಇದೀಗ ಕೈಗೊಂಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.